ಕುಂಭರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಬಹಳ ತಡವಾಗಿದೆ, ಕ್ಷಮಿಸಬೇಕು. ಅದಕ್ಕೆ ನಾನು ಇವಾಗ ಶುಭ ವಿಚಾರಗಳು ವಿಡಿಯೋ ಬೇಡ, ಎಚ್ಚರಿಕೆಗಳು ವಿಡಿಯೋ ಬೇಡ ಅಂತ ಮಾಡ್ತಾ ಇಲ್ಲ. ಎಲ್ಲ ಸೇರಿಸಿ ಒಂದೇ ವಿಡಿಯೋದಲ್ಲಿ ನವೆಂಬರ್ ತಿಂಗಳಲ್ಲಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ತನಕ ಏನೇನಾಗಲಿದೆ, ಏನೇನು ಇಂಪಾರ್ಟೆಂಟ್ ಬಹಳ ಪ್ರಮುಖವಾದ ವಿಚಾರಗಳು ಎಲ್ಲವನ್ನೂ ಸಹ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಒಂದು 10-15 ನಿಮಿಷ ಆಗ್ಬೋದು ವಿಡಿಯೋನ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನಿಧಾನವಾಗಿ ನೋಡಿ. ವಿಡಿಯೋನ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅಥವಾ ನಾನು ಯಾವ್ದಾದ್ರು ವಿಚಾರಗಳನ್ನ ಕವರ್ ಮಾಡಿಲ್ಲ, ಇದೂ ನಮಗೆ ಹೇಳಬೇಕಾಗಿತ್ತು, ಇದ್ರ ಬಗ್ಗೆ ನಮಗೆ ಗೊತ್ತಾಗಬೇಕು, ಇದ್ರ ಬಗ್ಗೆ ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ, ನಾನು ಕಮೆಂಟ್ನ ಓದ್ತೇನೆ. ಆಮೇಲೆ ಬಹಳ ಮುಖ್ಯವಾಗಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ಮುಖಾಂತರ ದಯವಿಟ್ಟು ಈ ಸಹಾಯ ಮಾಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ಕುಂಭರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ಕೊಂಬರೋಣ. ಮಾಸ ಭವಿಷ್ಯ ಅಂದ ತಕ್ಷಣ ಮೊದಲನೇದಾಗಿ ಗ್ರಹ ಸ್ಥಿತಿಗಳು ನೋಡಬೇಕು. ನವೆಂಬರ್ ತಿಂಗಳಲ್ಲಿ ಯಾವ ಗ್ರಹಗಳ ಚಲನೆ ಯಾವ ರೀತಿಯಲ್ಲಿದೆ ಅಂತ 3 ಗ್ರಹಗಳ ಚಲನೆ ಮಾತ್ರ ಪ್ರಧಾನ. ಒಂದು ವೃಶ್ಚಿಕ ರಾಶಿಗೆ ರವಿ ಗ್ರಹ ಹೋಗ್ತಾನೆ, ಅಂದರೆ ನಿಮ್ಮ ಸಪ್ತಮಾಧಿಪತಿ 9ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದ 10ನೇ ಮನೆಗೆ ಹೋಗ್ತಾನೆ. ರವಿ ಗ್ರಹ ಸಂಚಾರ 10ನೇ ಮನೆ, 9ರಿಂದ 10ಕ್ಕೆ ರವಿ ಹೋಗುತ್ತೆ ನವೆಂಬರ್ 16ಕ್ಕೆ. ನವೆಂಬರ್ 23ಕ್ಕೆ ತುಲಾ ರಾಶಿಗೆ ಬುಧ ಗ್ರಹ ವಾಪಸ್ ಬರ್ತಾನೆ. ಮುಂದೆ ಹೋಗಿದ್ದ ವೃಶ್ಚಿಕ ರಾಶಿಗೆ ವಾಪಸ್ ನವೆಂಬರ್ 23ನೇ ತಾರೀಕು ತುಲಾ ರಾಶಿಗೆ ವಕ್ರೀಯ ಪರಮೋಚ್ಚ ಸ್ಥಿತಿ ಆಗಿಬಿಡುತ್ತೆ. ಬುಧನ ಪವರ್ಫುಲ್ ಆಗಿಬಿಡ್ತಾನೆ ಬುಧ. ಭಾಗ್ಯಸ್ಥಾನದಲ್ಲಿ ಪಂಚಮಾಷ್ಟಮಾಧಿಪತಿ ಪರಮೋಚ್ಚ ಸ್ಥಿತಿ ಅಂತ. ನವೆಂಬರ್ 2ನೇ ತಾರೀಕಿನಿಂದ 26ನೇ ತಾರೀಕಿನ ತನಕ ತುಲಾ ರಾಶಿಯಲ್ಲೇ ಶುಕ್ರ ಇರಲಿದ್ದಾನೆ. 26ನೇ ತಾರೀಕಿಂದ ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಸೊ ಅದರಿಂದ ಶುಕ್ರ ಗ್ರಹ ನಿಮಗೆ ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ 2ನೇ ತಾರೀಕಿಂದ 24ನೇ ತಾರೀಕು ತನಕ ಇರಲಿದ್ದಾನೆ. ನಂತರ ಕರ್ಮಸ್ಥಾನಕ್ಕೆ ಹೋಗಲಿದ್ದಾನೆ. ಇದು ಬಹಳ ಪ್ರಮುಖವಾದ 3 ಗ್ರಹಗಳು, ರವಿ, ಆಮೇಲೆ ಬುಧ ಗ್ರಹ ಹಾಗೂ ಶುಕ್ರ ಗ್ರಹ, ಈ 3 ಸಂಚಾರಗಳು ಪ್ರಧಾನವಾದ. ಇದನ್ನು ಆಧರಿಸಿಕೊಂಡು ನಾವೀಗ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ನೋಡೋಣ. ಮಾಸ ಭವಿಷ್ಯ ಮೊದಲನೇದಾಗಿ ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಕುಂಭರಾಶಿಯವ್ರದ್ದು ಅಂತ. ಆರೋಗ್ಯ ಅನ್ನುವಂಥ ವಿಚಾರ ಬಂದಾಗ ನಿಮಗೆ ಅಷ್ಟಮಾಧಿಪತಿಯ ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿ ಬರುತ್ತೆ. 7.5 ಲೆಕ್ಕ ಆಗುತ್ತೆ, ಕೌಂಟ್ ಆಗುತ್ತೆ, ನೀವು 7.5 ಇದ್ದೀರಾ. ಬಟ್ 7.5 ಅನ್ನೋದೊಂದು ದೀರ್ಘಕಾಲಿಕವಾದಂತಹ ವಿಚಾರ. 2.5 ವರ್ಷ ಶನಿ ಒಂದೇ ರಾಶಿಲಿರೋದ್ರಿಂದಾಗಿ ಅದೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಬೇಕಾಗ್ತದೆ. ಆ ತಿಂಗಳಲ್ಲಿ ಆಗಬಹುದಾದ ವ್ಯತ್ಯಾಸಗಳನ್ನು ನೋಡಬೇಕಾಗತ್ತೆ. ಅಷ್ಟಮಾಧಿಪತಿಯ ಸಂಚಾರ ನೋಡಬೇಕಾಗತ್ತೆ. ಅಷ್ಟಮಾಧಿಪತಿಯ ಸಂಚಾರವನ್ನು ನೋಡಿದಾಗ ನೀವು ಈ ಕುಂಭರಾಶಿಯವರು ನಾರ್ಮಲ್ಲಾಗಿ ಸ್ವಲ್ಪ ಕೆಲಸ ಮಾಡ್ತೀರಾ, ಬಟ್ ನವೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಿಮಗೆ. 23ನೇ ತಾರೀಕು ತನಕ ಎಷ್ಟು ಕೆಲಸ ಮಾಡ್ತೀರಾ ಅಂದರೆ 23ನೇ ತಾರೀಕು ನಂತರ ನಿಮಗೆ ಒಂದು ಸ್ವಲ್ಪ ಸುಸ್ತಾಗ್ಬಿಡ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಅದರಿಂದಾಗಿ ಸಿಕ್ಕಾಪಟ್ಟೆ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ತುಂಬ ಮೆಂಟಲ್ ಪ್ರೆಷರ್ ತಗೊಂಡು ನೀವು ಕೆಲಸ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ಇಲ್ಲ ಆರೋಗ್ಯ ಬೇಕೇ ಬೇಕು, ನಮ್ಗೆ ಆರೋಗ್ಯ ಯಾವಾಗ ಸರಿ ಹೋಗುತ್ತೆ ಅಂದರೆ 23ನೇ ತಾರೀಕು ನಂತರನೇ ಅಂತ ಹೇಳ್ಬೇಕು. ಯಾಕೆಂದರೆ ಅಷ್ಟಮಾಧಿಪತಿ ವಕ್ರೀನಾಗಿ ಪರಮೋಚ್ಚ ಸ್ಥಿತಿಗೆ ಅಂತಂದಮೇಲೆ 23ನೇ ತಾರೀಕು ನಂತರ ಆರೋಗ್ಯ ಸರಿ ಹೋಗುತ್ತೆ. ಅಲ್ಲಿ ತನಕ ಸಿಕ್ಕಾಪಟ್ಟೆ ಕೆಲಸ 23 ನಂತರ ರೆಸ್ಟ್ ತಗೊಂಡು ಆರೋಗ್ಯ ಸರಿ ಮಾಡ್ಕೊಳ್ಬೇಕು, ಅದು ಪರಿಸ್ಥಿತಿ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಕಾಣ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್, ಒಂಥರ ಕಿರಿಕಿರಿ ಅನಿಸೋದು, ಯಾರು ಏನೇ ಮಾತಾಡಿದ್ರು ಒಂಥರ ಹಿಂಗೆ ಅಸಹನೆ ಸರಿಯಾದ ಶಬ್ದ ಅಸಹನೆ ತುಂಬ ಜಾಸ್ತಿ ಆಗುತ್ತೆ, ವೃದ್ಧಿ ಆಗುತ್ತೆ ಅಂತ ಮೆಂಟಲಿ. ಸೊ ಇದೆಲ್ಲ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದೇ. ಇಲ್ಲ ಅಂದರೆ ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಡ್ತೀರಾ, ಅದರಿಂದಾಗಿ ಸುಸ್ತು ಇದೆಲ್ಲ ಶಕ್ತಿಯೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಇನ್ನು ಉದ್ಯೋಗಾದಿ ವಿಚಾರಗಳು ಯಾವ ರೀತಿಯಲ್ಲಿರಲಿದೆ ಅಂತ. ಕರ್ಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿಯೇ ಕುಜಗ್ರಹ ಇರ್ತಾನೆ. ಆದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಅಂಥ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಒಂದಿಷ್ಟು ಸಮಸ್ಯೆ ಇದೆ. ಏನಪ್ಪ ಅಂದರೆ ಮೊದಲನೇದಾಗಿ ರವಿಗ್ರಹ ನಿಮ್ಮ 10ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ 16ನೇ ತಾರೀಕಿನಿಂದ. ಅಂದರೆ 16ನೇ ತಾರೀಕು ನಂತರ ಅಲ್ಲಿ ರವಿಗ್ರಹ ಇರ್ತಾನೆ ಕರ್ಮಸ್ಥಾನದಲ್ಲಿ. ಆದ್ದರಿಂದ ಕಾರಕೋ ಭಾವ ನಾಶಾಯ ಅನ್ನುವ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ, ಉದ್ಯೋಗನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನೀವೇ ಬಿಟ್ಟು ಬಂದ್ರಿ ಅನ್ನೋ ರೀತಿಯಲ್ಲಿ ನೀವು ಸ್ವಯಂಕೃತ ನೀವೇ ಕೆಲಸ ಬಿಟ್ಬಿಡ್ತೀರಾ, ನೀವು ಬಂದಿರೋ ಅವಕಾಶಗಳನ್ನ ನೀವೇ ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಅದರಿಂದ ಆ ಥರ ದಡ್ಡತನ ಮಾಡಲಿಕ್ಕೆ ಹೋಗಬೇಡಿ.
1ನೇ ತಾರೀಕಿಂದ 16ನೇ ತಾರೀಕು ತನಕ ತುಂಬ ಚೆನ್ನಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು ಅಂದರೆ 16ರ ಒಳಗಡೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. 16ರ ನಂತರ ಸಿಗೋ ಅವಕಾಶನೂ ನೀವೇ ಬಿಟ್ಕೊಂಡ್ಬಿಡ್ತೀರಾ ಅನ್ನೋ ಥರ ಕಂಡು ಬರ್ತಾ ಇದೆ. ಒಳ್ಳೆ ಇದ್ದರೂ ಕೂಡ ಇಲ್ಲ, ಇನ್ನೂ ನೋಡೋಣ, ಇನ್ನೊಂದು ಯಾವುದೋ ಒಂದು ಒಳ್ಳೇದು ಬಂದರೆ ನೋಡೋಣ ಅನ್ನೋ ರೀತಿಯಲ್ಲಿ ನೀವೇ ಬಿಡುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸಿಕ್ಕಿದ್ದು ಯಾವುದೋ ಒಂದು ಜಾಬ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಇರಲ್ಲ, ನೀವು ಆ ಥರ ಅನ್ಸಲ್ಲ. ಸೊ 1ನೇ ತಾರೀಕಿಂದ 14ನೇ ತಾರೀಕು ಚೆನ್ನಾಗಿರುತ್ತೆ. ಕುಜಬಲ ಬುಧಬಲ ಎಲ್ಲ ಚೆನ್ನಾಗಿರುತ್ತೆ. ಸೊ ನಿರುದ್ಯೋಗಿಗಳಿಗೆ 16ರ ಒಳಗಡೆ ಜಾಬ್ ಸಿಗುತ್ತೆ. ಫಿಕ್ಸ್ ಆಗಿಬಿಡಿ ಆ ಜಾಬ್ಗೆ ಖಂಡಿತವಾಗಿ, ದಯವಿಟ್ಟು, ಆಯಿತಾ. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಮಾಡೋರ ಕತೆ ಏನು ಅಂತ. ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಲಾಭಾಧಿಪತಿ ಷಷ್ಠದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಬಟ್ ಶುಕ್ರನ ಬಲ ತುಂಬ ಚೆನ್ನಾಗಿ ಬರುತ್ತೆ. 9ನೇ ಮನೆಯಲ್ಲಿ ಶುಕ್ರ 2ನೇ ತಾರೀಕಿಂದ 26ನೇ ತಾರೀಕಿನ ತನಕ 9ನೇ ಮನೇಲಿ ಇರ್ತಾನೆ. ಆಮೇಲೆ ಕರ್ಮಸ್ಥಾನಕ್ಕೆ ಬರ್ತಾನೆ. ಬಟ್ ಕರ್ಮಸ್ಥಾನಕ್ಕೆ ಬರೋದು ಕೊನೆ ವಾರದಲ್ಲಿ ಬರ್ತಕ್ಕಂಥ ರವಿಯೊಂದಿಗೆ ಇದಾಗ್ಬಿಡುತ್ತೆ. ಸೊ ಅಷ್ಟೆಲ್ಲ ಇದಾಗಲ್ಲ. ಬಟ್ 2ನೇ ತಾರೀಕಿಂದ 16ನೇ ತಾರೀಕು ತನಕ ಅಷ್ಟು ಗೊತ್ತಾಗದೇ ಇರಬಹುದು. 16ರಿಂದ 26 ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಬಿಸ್ನೆಸ್ ಚೆನ್ನಾಗಾಗುವಂಥ ಟೈಮ್ ಯಾವುದಪ್ಪ ಅಂದರೆ 16ರಿಂದ 26 ಒಳ್ಳೆ ಬಿಸ್ನೆಸ್ ಆಗ್ತದೆ ಆ ಟೈಮ್ನಲ್ಲಿ. ಬಟ್ ಬಿಸ್ನೆಸ್ ಮಾಡೋರಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಲಾಭಾಧಿಪತಿ ಷಷ್ಠರಿರೋದ್ರಿಂದ ತುಂಬ ಸಾಲ ಮಾಡಿ ಬಂಡವಾಳ ಹಾಕಬೇಕಾದಂಥ ಪರಿಸ್ಥಿತಿ. ಸಾಲ ಸಿಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿಶೇಷತೆ ಇದೆ ಈ ಒಂದು ತಿಂಗಳು ನಿಮಗೆ ಸಾಲದ ವಿಚಾರದಲ್ಲಿ. ಯಾಕೆಂದರೆ ಕುಂಭರಾಶಿಯವರಿಗೆ 6ನೇ ಮನೆ ಅಂದರೆ ಸಾಲದ ಜಾಗದಲ್ಲಿ ಲಾಭಾಧಿಪತಿ ಧನಾಧಿಪತಿಯಾದ ಗುರು ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಗುರುಬಲನೂ ಇರಲ್ಲ, ಬಟ್ ಷಷ್ಠದಲ್ಲಿ ಉಚ್ಚ ಸ್ಥಿತಿ ಅಂದ ತಕ್ಷಣ ಸಾಲದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಕುಂಭರಾಶಿಯವರಿಗೆ ಕೊಟ್ಟ ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಈ ಸಾಲಗಳ ಸುತ್ತಲೂ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರುತ್ತೆ ಏನು ಈ ಒಂದು ತಿಂಗಳು. ಯಾಕೆ ಅಂತಂದರೆ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಡಿಸೆಂಬರ್ 4ರ ತನಕನೂ ಹಾಗೆ ಇರುತ್ತದೆ ಆ್ಯಕ್ಚುಲಿ. ಸೊ ಅದರಿಂದ ಸಾಲಗಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳದೆ ಇರೋ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ಸಾಲ ಅಂದ ತಕ್ಷಣ ಈಗ ನಿಮಗೆ ವಾಪಸ್ ನೀವು ಕೊಟ್ಬಿಟ್ಟಿದ್ದೀರ ಸಾಲ, ವಾಪಸ್ ಬರಬೇಕು ಅಂದರೆ ತುಂಬ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಾಲಗಳು ವಾಪಸ್ ಬಂದುಬಿಡ್ತವೆ. ಅಥವಾ ಯಾರಿಗೋ ಸಾಲ ಮಾಡಿಬಿಡ್ತಾರೆ ತೀರಿಸಬೇಕು ಅಂತಂದರೆ ನಿಜವಾಗ್ಲೂ ನೈಜವಾಗಿ ಪ್ರಯತ್ನ ಮಾಡಿದ್ರೆ ನೀವು ಎಂಥ ಸಾಲ ಮಾಡಿದ್ರೂ ತೀರಿಸ್ಬೋದು. ಆ ಶಕ್ತಿ ನಿಮಗೆ ಖಂಡಿತವಾಗಿ ಈ ನವಂಬರ್ ತಿಂಗಳಲ್ಲಿ ಬರುತ್ತೆ, ಆಯ್ತಲ್ವಾ. ಹಾಗಂತ ಸಾಲ ಮಾಡಬೇಕು ಅಂದ್ರೂ ತುಂಬ ಸಾಲ ಸಿಗುತ್ತಲ್ಲ ಅಂತ ಮಾಡ್ಕೊಬಿಟ್ರೆ ಡಿಸೆಂಬರ್ನಲ್ಲಿ ಮೈಕೈಯೆಲ್ಲ ಸಾಲ ಫುಲ್ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಸೊ ಅದರಿಂದ ಸುಳಿಯಲ್ಲಿ ಸಿಗಾಕೊಬಿಡ್ರಿ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ ವಿತ್ ಕೇರ್ ಅಂತ ಇರ್ತಾರಲ್ಲ ಆ ಥರ ನಿಮ್ಮ ಸಾಲಗಳ ವಿಚಾರ. ಸ್ವಲ್ಪ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಕುಜಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಸಾಲಗಳ ವಿಚಾರದಲ್ಲಿ ಅನುಕೂಲ ಮಾಡಿಕೊಡಲಿದೆ. ಷಷ್ಠದಲ್ಲಿ ಗುರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬನ್ನಿ, ದತ್ತಾತ್ರೇಯರ ಆರಾಧನೆ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ರಣಬಾಧ ನಿವಾರಕ ಲಕ್ಷ್ಮೀ ಸುಬ್ರಹ್ಮಣ್ಯ ರಣಬಾಧ ನಿವಾರಕ ಸುಬ್ರಹ್ಮಣ್ಯ ಹವನ ಹಾಗೂ ವಿಶೇಷವಾದಂಥ ಹೋಮಗಳನ್ನು ಮಾಡಿ ಸಹಸ್ರ ಕುಜಶಾಂತಿ ಎಲ್ಲ ಮಾಡಿ ವಿಶೇಷ ಪ್ರಸಾದಗಳನ್ನು ಕೊಡಿಸ್ತಾ ಇದ್ದೇವೆ. ಸೊ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ ಬಹಳ ವಿಶೇಷ ಇದೆ. ಇನ್ನು ಸಾಲಗಳ ವಿಚಾರ ಮುಗೀತು. ವಿವಾಹದ ವಿಚಾರಗಳು ಇಲ್ಲಿ ಸಮಸ್ಯೆ ಇದೆ. ಯಾಕೆಂದರೆ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಅವಿವಾಹಿತ ಕುಂಭರಾಶಿಯವರಿಗೆ ನವೆಂಬರ್ನಲ್ಲಿ ಒಂದು ಗುರುಬಲನೂ ಇರಲ್ಲ, ಎರಡನೇದು ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿ ಮೊದಲ 2 ವಾರ ಇರ್ತಾನೆ. ಸೊ ನವೆಂಬರ್ ತಿಂಗಳ ಮೊದಲ 2 ವಾರ ಅಪ್ಪಿತಪ್ಪಿನೂ ವಿವಾಹ ಪ್ರಯತ್ನಗಳು ಮಾಡಬೇಡಿ, ಲಾಸ್ ಅಂದರೆ ಆಗಲ್ಲ. ಎರಡನೇದು ನವೆಂಬರ್ 16ರ ನಂತರ ಗುರುಬಲ ಇರಲ್ಲ, ಬಟ್ ಮಾಡುವ ಪ್ರಯತ್ನ ನೀವು ಮಾಡಬಹುದು. ಮಾಡಲೇಬೇಕು ಅಂದರೆ ಸರ್ ಕಾರ್ತಿಕ್ ಮಾಸ ಏನುಗಳು ಹೆಂಗೆ ಹೇಳ್ತಿದ್ರ ಮಾಡಲೇಬೇಕು ನಾವು ಹಂಗೆ ಅಂತಂದರೆ 16ರ ನಂತರ ಮಾಡ್ಕೊಳ್ಳಿ. ಪ್ರಯತ್ನಗಳು ಒಳ್ಳೆಯದಾಗಲಿ, ಶುಭವಾಗಲಿ. ಬಟ್ 16ರ ಒಳಗಡೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಂತ ನನಗೆ ಅನಿಸ್ತಾ ಇಲ್ಲ, ಅದು ಕೆಲಸ ಮಾಡುತ್ತೆ ಅಂತ ಅನಿಸ್ತಾ ಇಲ್ಲ. ಇನ್ನು ಮದುವೆ ಆಗೋಗಿದೆ ಅಂತಂದರೂ ದಾಂಪತ್ಯ ಜೀವನವೂ ಅಷ್ಟೇ. ಕುಂಭರಾಶಿಯವರ ದಾಂಪತ್ಯದ ಜೀವನ ನವೆಂಬರ್ ತಿಂಗಳ ಮೊದಲ 2 ವಾರ ಚೆನ್ನಾಗಿರೋದೇ ಇಲ್ಲ. ಬರೇ ಗಂಡ ಹೆಂಡತಿ ಜಗಳ, ಮುನಿಸು ಇದು ಅವನು ಆ ಕಡೆ ಮುಖ ಹಾಕೊಂಬಲ್ಕೊಂಡ್ರೆ ಈ ಕಡೆ ಮುಖ ಹಾಕೊಂಬಲ್ಕೊಳ್ಳೋ ಅನ್ನೋ ಥರ ಒಂದು ಚೂರು ಚೆನ್ನಾಗಿ ಇಲ್ಲ, ಬರೇ ಮನಸ್ತಾಪಗಳೇ ಇದ್ದಾವೆ. ಬಟ್ 16ರ ನಂತರ ಮತ್ತೆ ವಾಪಸ್ ಚೆನ್ನಾಗಿದೆ. 16ರ ನಂತರ ಚೆನ್ನಾಗಿದೆ, ಬಟ್ 16ರ ತನಕ ಚೆನ್ನಾಗಿಲ್ಲ. ಸೊ ಅದರಿಂದ ಏನಾದ್ರು ಜಗಳ ಮನಸ್ತಾಪಗಳಾದರೆ ನೀವು ಹೇಳಬೇಕು ನಿಮ್ಮ ಬಾಳ ಸಂಗಾತಿಗೆ. ನೀವು ಕುಂಭರಾಶಿಯ ಗಂಡ ಆದರೆ ನಿಮ್ಮ ಹೆಂಡತಿಗೆ ಹೇಳ್ಬೇಕು, ನೀವು ಕುಂಭರಾಶಿ ಹೆಂಡತಿ ಆದರೆ ನಿಮ್ಮ ಗಂಡಂಗೆ ಹೇಳ್ಬೇಕು. ನೋಡಿರಿ ಗುರೂಜಿಯವ್ರು ಹೇಳ್ಬಿಟ್ಟವ್ರೆ 16ರ ತನಕ ನಾವು ಇಬ್ಬರು ಕಿತ್ತಾಡ್ತೀವಂತೆ, ಸ್ವಲ್ಪ ನಾನು ಸೈಲೆಂಟ್ ಆಗಿರ್ತೀನಿ, ನೀವು ಸೈಲೆಂಟ್ ಆಗಿರಿ ಅಂತ ಸಂಧಾನ ಮಾಡ್ಕೊಂಬಿಡ್ಬೇಕು, ಗೊತ್ತಾಯ್ತಲ್ವಾ. ಸೊ ಕದನ ವಿರಾಮ ಮಾಡ್ಕೊಂಬಿಡ್ರಿ 16ರ ತನಕ, ನಂತರ ಬೇಕಾದ್ರೆ ನೋಡೋಣ, ಆಮೇಲೆ ಒಳ್ಳೆಯದಾಗ್ತದೆ. ಇನ್ನು ವಿವಾಹ ಸಂತಾನದ ವಿಚಾರಗಳಲ್ಲೂ ಅನುಕೂಲತೆಗಳು ಕಮ್ಮಿ. ಯಾಕೆಂದರೆ ಒಂದಿದೆ ಕೊನೆಯ ವಾರ 23ನೇ ತಾರೀಕು ನಂತರ ಪಂಚಮ
ಅಷ್ಟಮಾಧಿಪತಿ ವಕ್ರೀನಾಗ್ತಾನೆ. ಅದರಿಂದ ಒಂದು ಸ್ವಲ್ಪ ಒಂದು ವಾರ ಕೊನೆಯ 23ನೇ ಆಚೆಗೆ ಒಂದು ಸ್ವಲ್ಪ ಸಾಧ್ಯತೆಗಳಿದ್ದಾವೆ. ಬಟ್ ನಾನು ನವಂಬರಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ಬೋದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಡಿಸೆಂಬರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗ್ಬೋದು. ಯಾಕೆಂದರೆ ಮತ್ತೆ ಪುನಃ ಗುರುಬಲ ವಾಪಸ್ ಬರ್ತದೆ ಅನ್ನೋ ಕಾರಣಕ್ಕೆ ನೋಡಿ, ಅದು ಯೋಚನೆ ಮಾಡ್ಕೊಳ್ಳಿ. ಅದು ನಿಮ್ಮ ಬೇರೆ ಬೇರೆ ವಿಚಾರಗಳು ಇರ್ತವೆ, ಅದರಲ್ಲಿ ಬರೀ ಗೋಚಾರ ಫಲ ಹೇಳಲಿಕ್ಕೆ ಸಾಕಾಗೋದಿಲ್ಲ. ಮಕ್ಕಳು ಚೆನ್ನಾಗಿ ಓದ್ತಾರ, ಮಕ್ಕಳು ಯಾವ ರೀತಿ ಇದು ಮಾಡ್ತಾರೆ, ಮಕ್ಕಳು ಓಕೆ, ನೋ ಪ್ರಾಬ್ಲಮ್. ಮಕ್ಕಳು ತುಂಬ ತೀರಾ ಏನು ಸಮಸ್ಯೆ ಕೊಡಲ್ಲ. 23 ನಂತರ ಒಳ್ಳೆ ಹೆಸರು ಕೂಡ ತರ್ತಾರೆ ಕ್ರೀಡೆ ಇತ್ಯಾದಿಗಳಲ್ಲಿ. ವಿಶೇಷವಾದಂತಹ ಸಮಸ್ಯೆಗಳು ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳು ಅಥವಾ ವಿಶೇಷ ಪರಿಹಾರ, ಕುಂಭರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ನಾವು ಮಾಡುವಂತಹ ಪರಿಹಾರ ಏನಪ್ಪಾ ಅಂತಂದ್ರೆ, ವಿಶೇಷವಾದಂತಹ ಪರಿಹಾರವನ್ನ ವಿಶೇಷವಾದ ದಿನಗಳಲ್ಲೇ ಮಾಡಬೇಕಲ್ವಾ. ಕಾರ್ತೀಕ ಪೌರ್ಣಿಮೆ, ಕಾರ್ತೀಕ ಮಾಸದ ಹುಣ್ಣಿಮೆ, ಅದಕ್ಕಿಂತ ವಿಶೇಷ ದಿನ ಇನ್ಯಾವುದಿರುತ್ತೆ? ಎಸ್, ನವೆಂಬರ್ 5ನೇ ತಾರೀಕು ಬುಧವಾರ ಕಾರ್ತೀಕ ಪೌರ್ಣಿಮಾ. ಸೊ ಅದರಿಂದ ಅವತ್ತಿನ ದಿವಸ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಈಗ ನಾನು ಆಗಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂತಹ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧ ನಿವಾರಕ ಸುಬ್ರಹ್ಮಣ್ಯನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ, ಯಾಕೆಂದರೆ ಸಾಲದ ವಿಚಾರ ಸುಬ್ರಹ್ಮಣ್ಯನ ರಿಲೇಟೆಡ್ ಆಗೇ ಇರ್ತದೆ. ಸೊ ಅದರಿಂದ ಸುಬ್ರಹ್ಮಣ್ಯನ ಅದು ವಿಶೇಷವಾಗಿ ಋಣಬಾಧ ನಿವಾರಕ ಸುಬ್ರಹ್ಮಣ್ಯನ ಆರಾಧನೆ, ಸಾಲಗಳ ವಿಚಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸೊ ಅವತ್ತಿನ ದಿವಸ ನಾವು ನವೆಂಬರ್ 5 ತಾರೀಕು ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದ್ರೆ ಅಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಇದೆರಡೂ ಸ್ತೋತ್ರಗಳನ್ನು ಹೇಳಿ ಯಾವ ವಿಧದಲ್ಲಿ ಅಂತಂದ್ರೆ, ಕಮಲ ಪುಷ್ಪಗಳಲ್ಲಿ ತಾವರೆ ಹೂವು ಅಂತೀವಲ್ಲ, ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡ್ತೇವೆ. ಸೊ ಅದರಿಂದ ಆರ್ಥಿಕ ಬಾಧೆ, ಸಾಲ ಬಾಧೆಗಳಂತೂ 100%. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಸರ್ವಸ್ವೂ ಸಿದ್ಧಿ ಆಗ್ತದೆ ಅಂತ ಹೇಳ್ತದೆ. ಕಾರ್ತೀಕ ಪೌರ್ಣಿಮೆ ಬುಧವಾರ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ವಿವಾಹ, ದಾಂಪತ್ಯ, ಸಂತಾನ, ಯಾಕೆಂದರೆ ಜಾಯತೆ ಶ್ರೀಪತಿ ಸ್ವಯಂ ಅನ್ನುವ ವಾಕ್ಯವೂ ಸಹ ಲಕ್ಷ್ಮೀನಾರಾಯಣ ಬರುತ್ತೆ. ಶ್ರೀಮನ್ನಾರಾಯಣನೇ ಅಂದರೆ ಸಂತಾನದ ವಿಚಾರದ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ. ಸೊ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜಗ್ರಹಣಿಕೆ ಹೋಮವನ್ನು ಮಾಡಿ ವಿಶೇಷವಾಗಿ ಕುಜನ ರತ್ನವಾದಂಥ ಹವಳ, ಒರಿಜಿನಲ್ ಹವಳವನ್ನು ಕೊಡ್ತಾ ಇದ್ದೇವೆ. ಅದು ಏನು, ತ್ರಿಕೋಣಾಕಾರ ಮಂಡಲ, ಅಂಗಾರಕಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ಕುಜನ ಒಂದು ಯಂತ್ರವೇ ಟ್ರಯಾಂಗಲ್ ಶೇಪ್, ತ್ರಿಕೋಣಾಕಾರ ಅಂತ. ಸೊ ತ್ರಿಕೋಣಾಕಾರದಲ್ಲಿ ಆ ಒಂದು ಹವಳವನ್ನು ಕಟ್ ಮಾಡಿದಾಗ ವಿಶೇಷವಾದ ಪವರ್ ಅದು. ಆ ಒರಿಜಿನಲ್ ಹವಳ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿ ಸಹಸ್ರ ಕುಜ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ. ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯ. ನಾವು ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಕೂಡ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸರ್ಪದೋಷಗಳು, ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷಗಳಿದ್ದರೆ ಸರ್ಪದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ, ವ್ಯವಹಾರಾದಿ ಏನೇ ದೋಷಗಳಿರಲಿ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ, ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಜೊತೆಗಲ್ಲಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಇದ್ರೂ ಕೂಡ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರು ಕೆಲಸ ಮಾಡಬೇಕು ಚೆನ್ನಾಗಿ, ಗುರು ಸಂಚಾರ ಬೇರೆ ಮನ್ಮನೆ ಆಗಿದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರ ಆಗಬೇಕು. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಹವಳ ತ್ರಿಕೋಣಾಕಾರ ಶೇಪ್ನಲ್ಲಿ ಹವಳವನ್ನು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ, ಜೊತೆಗೆ ಈ ವಿಶೇಷವಾದ ತ್ರಿಕೋಣಾಕಾರ ಮಂಡಲ ಹವಳವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒರಿಜಿನಲ್ ವಿಶೇಷವಾದಂಥ ಹವಳವನ್ನು ನೀವು ಸಾಧ್ಯವಾದರೆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸ್ಬೇಕಾದ್ರೆ ಹಾಕೋಬಹುದು, ಇಲ್ಲ ಒಂದು ಲಾಕೆಟ್ ಮಾಡಿ ಕುತ್ತಿಗೆಲ್ಲಿ ಹಾಕೋಬಹುದು. ಏನೂ ಮಾಡೋಕ್ಕಾಗಲ್ವಾ? ಏನೂ ತೊಂದರೆ ಇಲ್ಲ. ಇದು ತುಂಬ ಚಿಕ್ಕದಾಗಿದೆ. ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸಹ. ಕುಜ ದೋಷ ಇದ್ದರೆ ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ. ಕುಜನ ಅಭಿಮಾನಿ ಕುಜನ ರತ್ನವನ್ನು ಕಾರ್ತೀಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ಲಕ್ಷ್ಮೀನಾರಾಯಣ ಹೃದಯ, ಸಹಸ್ರ ಕುಜ ಶಾಂತಿ, ರಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮ, ಇಷ್ಟೆಲ್ಲ ಹೋಮಗಳಲ್ಲೆಲ್ಲ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಎಲ್ಲದೂ ಎನರ್ಜೈಸ್ ಮಾಡಿದ್ದು ನಿಮ್ಮ
ಪಾಕೆಟಲ್ಲಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದೆ ಅಂತಂದರೆ ಎಷ್ಟು ಪವರ್ ನಿಮ್ಮ ಜೊತೆಗೆ ಇರ್ಬೋದು. ಎಲ್ಲ ಕುಜದೋಷನೂ ಪರಿಹಾರ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ಎರಡೇ ಗೊತ್ತಿದೆಯಾ, ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಮಿಕ್ಕಿದ ವಿವರಗಳು ಗೊತ್ತಿದ್ರು ಸಹ ಖಂಡಿತವಾಗಿ ಕಳಿಸ್ಕೊಡಿ. ಲೈವಲ್ಲಿ ನಾನೇ ನವೆಂಬರ್ 5ನೇ ತಾರೀಕು ಬುಧವಾರ ಬೆಳಗ್ಗೆ 6ರಿಂದ 6:30 ಒಳಗೆ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬೋದು, ನೀವು ನೋಡ್ಬೋದು ನಿಮ್ಮ ಹೆಸರು ಸಂಕಲ್ಪ ಆಗೋದು. 10:30ಯಿಂದ ಆಚೆ ವಿಶೇಷವಾಗಿ ಎಲ್ಲ ಹೋಮಗಳಿರ್ತದೆ. ಎಲ್ಲ ಹೋಮ ಲೈವ್ ಇರುತ್ತೆ, 3 ಅವರ್ 4 ಅವರ್ ಲೈವ್ ಇರುತ್ತೆ ಹೋಮಗಳು. ನಂತರ ಅಂದರೆ ಗುರುವಾರದ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ನಂಬರ್ನ ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಸಹ ಕಡ್ಡಾಯವಾಗಿ ಮಾಡಿ. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ಫ್ರೀ ಆದ ತಕ್ಷಣ ನಿಮಗೆ ವಾಪಸ್ ಅಟೆಂಡ್ ಮಾಡ್ತಾರೆ ಅಥವಾ ರಿಪ್ಲೈ ಖಂಡಿತವಾಗಿ ಮಾಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.